ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಲಾಗ್ ಬಂದು ಏನಾಗಿದೆ ಅಂದರೆ ಸೀರೆ ಕಲೆಕ್ಷನ್, ನನ್ನ ಸ್ಯಾರಿ ಕಲೆಕ್ಷನ್ಸ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಒಂದೊಂದಾಗಿ ನೋಡೋಣ. ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ಬಂದು ಇನ್ನೊಂದು ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇದು ಬಂದು ಓನ್ಲಿ ಬಾರ್ಡರ್ ಸೀರೆ, ರೇಷ್ಮೆ ಸೀರೆಗಳು ಮಾತ್ರ ತೋರಿಸ್ತಾ ಇದ್ದೀನಿ, ಇಲ್ಲಾಂದರೆ ನಿಮಗೂ ಬೋರ್ ಆಗುತ್ತಲ್ವಾ. ಫಸ್ಟು ಯಾವ ಸೀರೆಯಿಂದ ಹೋಗೋಣಂದರೆ, ನನ್ನ ಮದುವೆ ಯಾವ ಸೀರೆ ಕೊಡಿಸಿದ್ದಾರೆ, ನನ್ನ ಮನೆಯಿಂದ ಯಾವ ಸೀರೆ ಉಟ್ಕೊಂಬಂದೆ ಆ ಸೀರೆಯಿಂದ ಫಸ್ಟ್ ಸ್ಟಾರ್ಟ್ ಮಾಡೋಣ. ಓಕೆನಾ ಫ್ರೆಂಡ್ಸ್? ನಾನು ಹೇಳಿದ್ನಲ್ಲ ಇದು ಸೀರೆ ಕಲೆಕ್ಷನ್ ಲಾಗ್ ಅಂತ. ಹಾಗೆ ನನ್ನ ಮದುವೆ ಆಗಿರೋ ಡೇಟ್ ಕೂಡ ನಿಮ್ಗೆ ಗೊತ್ತಾಗಲಿ ಅಂತ. ಯಾಕಂದರೆ ಅವಾಗ ನಾವು ಮದುವೆ ಆಗಿದ್ದು ಕೋವಿಡಲ್ಲಿ, ಆಗಸ್ಟ್ 6, 7, 2020 ನಾವು ಮದುವೆ ಆಗಿದ್ದು. ಹಾಗೆ ಚೌಟ್ರಿ ಕೂಡ ಬುಕ್ ಆಗಿತ್ತು, ಬಟ್ ಪರ್ಮಿಷನ್ ಸಿಕ್ಕಿರಲಿಂದ ಕ್ಯಾನ್ಸಲ್ ಆಗಿ ದೇವಸ್ಥಾನದಲ್ಲಿ, ನಮ್ಮೂರ ಹತ್ರ ಇರೋ ದೇವಸ್ಥಾನದಲ್ಲಿ ಮದುವೆ ಆಗಿದ್ದು. ನನ್ನ ಹುಟ್ಟಿದ ಮನೆ ಬಂದು ಬೆಂಗಳೂರು. ಈಗ ನನಗೆ ಕೊಟ್ಟಿರೋದು ಆಂಧ್ರ, ಅಂದರೆ ಹಿಂದೂಪುರ ಹತ್ರ ಆಂಧ್ರ ಪ್ರದೇಶಕ್ಕೆ ಕೊಟ್ಟಿರೋದು. ಬನ್ನಿ ಈಗ ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಅಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಉಟ್ಕೊಂಬಂದಿರೋ ಸ್ಯಾರಿ ಬಂದು ಇದು ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಈ ಥರ ಇದು ರೆಡ್ ವಿತ್ ಗೋಲ್ಡು. ಹಾಗೆ ಇಲ್ಲಿ ಡ್ಯಾನ್ಸಿಂಗ್ ಅಲ್ಲೊಂದಿದೆ. ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಈ ಸ್ಯಾರಿ ಮಾತ್ರ ಸಕ್ಕತ್ತಾಗಿರುತ್ತೆ ಉಟ್ಟಿದ್ರೆ. ನಾನು ಆಲ್ಮೋಸ್ಟ್ ತುಂಬ ಸತಿ ಉಟ್ಟಿದ್ದೀನಿ, ಒಂದು 5-6 ಸತಿ. ಹಾಗೆ ಇದು ಕುಚ್ಚು ಬಂದು ಬೇಬಿ ಕುಚ್ಚು ಹಾಕ್ಸಿದ್ದೀವಿ. ಯಾಕಂದರೆ ನಿಮಗೆ ಗೊತ್ತಲ್ಲ, ಕೋವಿಡಲ್ಲಿ ನಾವು ಅಂದ್ಕೊಂಡಂಗೆಲ್ಲ ಆಗಲ್ಲ. ಸೊ ಇದು ತುಂಬಾ, ಆದರೆ ಬ್ಲೌಸೇನು ನಾನೇನು ಗ್ರ್ಯಾಂಡಾಗಿ ಹೊಲಿಸಿಲ್ಲ, ಜಸ್ಟ್ ಸಿಂಪಲಾಗೆ ಹೊಲಿಸಿದ್ದೀನಿ. ಈ ಥರ ಇದೆ ಬ್ಲೌಸ್. ಇದು ಮುಂದೆ ಪಟ್ಟಿ. ರಿಸೆಪ್ಷನ್ ಸ್ಯಾರಿ ಇವಾಗ ತೋರಿಸೋದು ಫ್ರೆಂಡ್ಸ್. ನಾನು ತೊಗೊಂಡಿರೋದು 2 ಸ್ಯಾರಿ ತೊಗೊಂಡಿದ್ದೀನಿ. ಒಂದು ಸ್ಯಾರಿ ಮಾತ್ರ ಮದುವೆಗೆ ನಾನು ವೇರ್ ಮಾಡಿದ್ದೀನಿ, ಇನ್ನೊಂದು ವೇರ್ ಮಾಡಿಲ್ಲ, ಟೈಮ್ ಅಡ್ಜಸ್ಟ್ ಆಗಿಲ್ಲ ಅಂತ. ಬನ್ನಿ ಇವಾಗ ಆ ಸ್ಯಾರಿ ತೋರಿಸಿ. ನನಗೆ ಅದು ಇಷ್ಟ ಆಗಿಲ್ವೋ ಆ ಸೀರೆ ಇವಾಗ ತೋರಿಸ್ತೀನಿ. ಈ ಥರ ಇದೆ ಫ್ರೆಂಡ್ಸ್, ಪರ್ಪಲ್ ವಿತ್ ಗೋಲ್ಡು. ಫುಲ್ ಸ್ಯಾರಿ ಇದೇ ಡಿಸೈನ್ ಇರುತ್ತೆ. ಹಾಗೆ ಬಾರ್ಡರ್ ಬಂದು ಈ ಥರ ಇರುತ್ತೆ ಫ್ರೆಂಡ್ಸ್, ಗೋಲ್ಡ್ ವಿತ್ ಲೀಫ್ ಬಾರ್ಡರು. ಇದು ಕುಚ್ಚು ಬಂದು ಈ ಥರ, ಇದು ಬಂದು ಕುಚ್ಚು ಕಟ್ಸಿರೋದು ಈ ಥರ, ಹ್ಯಾಂಡ್ಲೂಮಿಂಗ್ ಕುಚ್ಚು ಕಟ್ಸಿರೋದು. ಬ್ಲೌಸ್ ಫುಲ್ಲು ಎಂಬ್ರಾಯ್ಡ್ರಲ್ಲೇ ಮಾಡಿಸಿರೋದು. ಸ್ಯಾರಿ ಬ್ಲೌಸ್ ಬಂದು ಈ ಥರ ಫ್ರೆಂಡ್ಸ್, ಈ ಡಿಸೈನು ಥ್ರೆಡ್ಡಲ್ಲಿ ಮಾಡಿಸಿರೋದು, ಸ್ಟೋನ್ ವರ್ಕ್ ಏನು ಮಾಡಿಸಿಲ್ಲ ನಾನು. ಇದು ಮುಂದೆ ಪಟ್ಟಿ. ಇದು ನಾನು ಆವತ್ತು ಹುಟ್ಟಿದ್ದು ಫ್ರೆಂಡ್ಸ್, ಇವತ್ತುವರೆಗೂ ಒಂದು ಸತಿನೂ ಉಟ್ಕೊಂಡಿಲ್ಲ. ನೋಡೋಣ ಅದು ಯಾವಾಗ ಬರುತ್ತೆ ಉಡೋಕಾಲ. ಈ ಬ್ಲೌಸ್ ಈ ಥರ ವರ್ಕ್ ಮಾಡಿಸಿ ಈ ಥರ ಫಿನಿಶಿಂಗ್ ಕಟ್ಟೋಕ್ಕೆ ಎಷ್ಟು ಕ್ಯೂಟಾಗಿದೆ ಅಲ್ವಾ? ಈಗ ಹೇಳಿದ್ನಲ್ಲ, ನನಗೆ ತುಂಬ ಇಷ್ಟ ಆಗಿರೋದನ್ನ ನಾನು ತೊಗೊಂಡೆ ರಿಸೆಪ್ಷನ್ಗೆ, ಬಟ್ ಅದು ಉಡೋಕ್ಕಾಗಿಲ್ಲ ಅಂತ. ಆ ಬಂದು ಈ ಸ್ಯಾರಿ, ಆ ಸ್ಯಾರಿ ಬಂದು ಇದೊಂಥರ ಆರೆಂಜ್ ವಿತ್ ರೆಡ್ ಮಿಕ್ಸ್. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಫೋಟೋಗೆಲ್ಲ ಉಟ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಇದು ಕುಚ್ಚು ಬಂದು ಈ ಥರ ಕಟ್ಸಿದ್ದೀವಿ, ನೋಡ್ಬೋದು ನೀವು. ಸೆರಗು ಬಂದು ಈ ಥರ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ಇತ್ತು ರಿಸೆಪ್ಷನಲ್ಲಿ ಉಟ್ಕೊಬೇಕು ಅಂತ, ಬಟ್ ಟೈಮ್ ಅಡ್ಜಸ್ಟ್ ಆಗಿರಲಿಲ್ಲ. ಸೊ ಪರವಾಗಿಲ್ಲ, ಅದಾದಮೇಲೆ ಉಟ್ಕೊಂಡಿದ್ದೀನಿ. ಬೇಕಂದರೆ ಫೋಟೋ ಕೂಡ ಹಾಕ್ತೀನಿ ನೋಡಿ. ಈಗ ಬ್ಲೌಸ್ ತೋರಿಸ್ತೀನಿ. ಇದಕ್ಕೆ ನಾನು ತುಂಬ ವರ್ಕ್ ಮಾಡಿಸಿರೋದು. ಈ ಬ್ಲೌಸ್ ನಾನು ಹಾಕ್ಕೊಳ್ಳೇಬೇಕು ಈ ಸ್ಯಾರಿನ ಅಂತ ರಿಸೆಪ್ಷನ್ಗೆ, ಬಟ್ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ ಅಷ್ಟೇ. ನಾವೆಲ್ಲ ಫೋಟೋಶೂಟ್ ಮುಗ್ಸೋಕ್ಕೆ 11 ಆಗೋಯ್ತು ಫ್ರೆಂಡ್ಸ್. ಇದೆಲ್ಲ ಪಿಕಾಕ್ದೆ, ಈ ಕಡೆ ಪಿಕಾಕು. ಈ ಥರ ನೋಡಿದ್ರೆ ಗೊತ್ತಾಗುತ್ತೆ, ಕಾಣಿಸ್ತಾ ಇದೆಯಾ? ಹಾಗೆ ಇದು ಬಂದು ಈ ಥರ ಕಟ್ಟಿರೋದು. ಈ ಥರ ನಂಗೆ ಸಖತ್ ಇಷ್ಟ ಫ್ರೆಂಡ್ಸ್. ನಿಮಗೂ ಇಷ್ಟನಾ? ಕಮೆಂಟ್ ಮಾಡಿ, ಓಕೆನಾ? ಈಗ ತೋರ್ಸೋಕೆ ಬಂದಿರೋ ಸೀರೆ ಬಂದು ನನ್ನ ಮುಹೂರ್ತದ ಸೀರೆ. ಅದಕ್ಕೆ ನಾನು ತುಂಬ ಗ್ರ್ಯಾಂಡಾಗೇನು ಹೊಲಿಸಿಲ್ಲ, ಜಸ್ಟ್ ಸಿಂಪಲಾಗಿ ಹೊಲಿಸಿದ್ದು. ಆ ಸೀರೆನೂ ಅಷ್ಟೇ ಆವತ್ತು ಕಟ್ಟಿದ್ದು, ಇವತ್ತುವರೆಗೂ ಒಂದು ಸತಿನೂ ಕಟ್ಟಿಲ್ಲ ಫ್ರೆಂಡ್ಸ್, ಆಯಿತಾ? ಈ ಥರ ಇದೆ.
ಇಲ್ಲಿ ಪಿಂಕ್ ಕಲರ್ ಶೇಡ್ ಬಂದಿದೆ ಈ ಥರ. ಇದು ಮಿಕ್ಸು, ಫುಲ್ ವೈಟ್ ಇಲ್ಲ, ಸ್ಕಿನ್ ವೈಟು, ಅಂದರೆ ಎಲ್ಲಾದರೂ ಹೋಗ್ಬೇಕಾದ್ರೂ ಕಟ್ಕೊಳಕ್ಕಾಗುತ್ತೆ ಅಂತ ತೊಗೊಂಡಿದ್ದು. ಜಸ್ಟ್ ನಾರ್ಮಲಾಗಿ ಬೇಬಿ ಕುಚ್ಚು ಕಟ್ಸಿದ್ದೀನಿ ಅಷ್ಟೇ. ಇದಕ್ಕೂ ಯಾವಾಗ ಉಡ್ಬೇಕಂತಿದೆಯೋ ಅವಾಗ ಉಡಬೇಕು ಫ್ರೆಂಡ್ಸ್. ಅವತ್ತು ಕಟ್ಟಿದ್ದಷ್ಟೇ, ತಿರ್ಗಿ ಕಟ್ಟಿಲ್ಲ. ಬ್ಲೌಸ್ ಕೂಡ ತುಂಬ ಸಿಂಪಲಾಗಿ ಈ ಥರ ಹೊಲಿಸಿದ್ದೆ, ನೋಡ್ಬೋದು ನೀವು. ಜಸ್ಟ್ ಹಾಫ್ ಸ್ಲೀವ್ ಇಕ್ಕಿದೆ. ಮದುವೆ ಆದಮೇಲೆ ಹಸ್ಬೆಂಡ್ ಮನೆಗೆ ಬಂದು ತಿರ್ಗಿ ನಮ್ಮ ಮನೆಗೆ ಹೋಗಿ ತಿರ್ಗಿ ವಾಪಸ್ ಬರ್ತೀವಲ್ಲ, ಉಟ್ಕೊಂಡಿರೋ ಸೀರೆ ಇದು. ಈ ಸೀರೆನೂ ಅಷ್ಟೇ ಫ್ರೆಂಡ್ಸ್, ನಂಗೆ ತುಂಬ ಇಷ್ಟ ಆಯಿತು. ಅದ್ರಲ್ಲಿ ಈ ಬಾರ್ಡರ್ ಅಂತೂ ಅಮೇಝಿಂಗ್ ಆಗಿದೆ ನೋಡಿ, ಕಾಂಬಿನೇಷನ್ ನನಗಂತೂ ತುಂಬ ಇಷ್ಟ. ಕುಚ್ಚು ಥರ ಕಟ್ಸಿದ್ದೀನಿ, ಅಂದರೆ ಮಾಮೂಲಿ ಬೇಬಿ ಕುಚ್ಚು ಕಟ್ಸಿದ್ದೀನಿ ಫ್ರೆಂಡ್ಸ್. ಇದಕ್ಕೇನು ನಾನು ಕುಚ್ಚುಗೆಲ್ಲ ನಾನು ಅಷ್ಟೊಂದು ಇದು ಮಾಡಲ್ಲ, ಜಸ್ಟ್ ಸಿಂಪಲಾಗಿ ಸಾಕು ಅಂತ. ಹಾಗೆ ಅದೇ ಬ್ಲೌಸ್ ಬಂದು ಇದು ನನಗಂತೂ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್. ಈ ಡಿಸೈನ್ ಸ್ಲೀವ್ಸ್ ಈ ಥರ ಕೊಟ್ಟಿದ್ದಾರೆ. ಅದರಲ್ಲಿ ಈ ಥ್ರೆಡ್ಡಿಂಗ್ ಕೊಟ್ಟಿದ್ದಾರಲ್ಲ ಫ್ರೆಂಡ್ಸ್, ಇದು ನೋಡಿ ಎಷ್ಟು ಕ್ಯೂಟಾಗಿದೆ, ಸಖತ್ತಾಗಿ ಮಾಡಿದ್ದಾರೆ. ಇದೆಲ್ಲ ನಾನು ಆಲ್ಮೋಸ್ಟ್ ಇವಾಗ ನಾನು ತೋರಿಸ್ನಲ್ಲ ಫ್ರೆಂಡ್ಸ್, ಬ್ಲೌಸು ಇದೆಲ್ಲ ನಾನು ಹೊಲಿಸಿರೋದು ಬೆಂಗಳೂರು ಯಲಹಂಕದಲ್ಲಿ ಹೊಲಿಸಿರೋ ಸೀರೆ ಹಾಗೂ ಬ್ಲೌಸಸ್ ಇವೆಲ್ಲ. ಈಗ ತೋರಿಸೋವು ಎಲ್ಲೆಲ್ಲಿ ಹೊಲಿಸೀನಿ ಅಂತಲೂ ಹೇಳ್ತೀನಿ. ಹಾಗೆ ಈ ಸ್ಯಾರಿ ಬಂದು ನಂಗೆ ತುಂಬ ಸ್ಪೆಷಲ್. ಇದು ನನ್ನ ಮಗಳ ನಾಮಕರಣಕ್ಕೆ ನನಗೆ ಇದೇ ಥರ ಬೇಕು, ನಾವು ಇದೇ ಥರ ರೆಡಿ ಆಗಬೇಕು ಅಂತ ತೊಗೊಂಡಿರೋದು. ಒಂದೇ ಕಲರು, ನಾನು ನನ್ನ ಮಗಳು ನನ್ನ ಹಸ್ಬೆಂಡು ಸೇಮ್ ಕಲರ್ ತೊಗೊಂಡಿದ್ವಿ. ಈ ಸ್ಯಾರಿ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಫೋಟೋ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಲಾಸ್ಟಲ್ಲಿ ಎಲ್ಲ ಫೋಟೋನು ಕ್ಲಿಪ್ಪಿಂಗ್ ಹಾಕ್ತೀನಿ, ಹೋಗಿ ಚೆಕ್ಔಟ್ ಮಾಡಿ, ಓಕೆನಾ. ಈ ಕಲರು ನೇವಿ ಬ್ಲೂ ಇರೋದು, ಈ ಥರ ಮಾವಿನಕಾಯಿ ಡಿಸೈನ್ ಇದೆ. ಬಾರ್ಡರ್ ಬಂದು ಈ ಥರ ಕೊಟ್ಟಿದ್ದಾನೆ, ಈ ಕಲರ್ ಅಗಲ ಬಾರ್ಡರ್, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಫೋಟೋಸ್ಗಂತೂ ನನ್ನ ಮ್ಯಾರೇಜ್ ಫೋಟೋಸ್ ಕೂಡ ಅಷ್ಟು ಚೆನ್ನಾಗಿ ಬಂದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇದು ಬಂದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಸ್ಯಾರಿ. ಅದರ ಬ್ಲೌಸ್ ಈ ಥರ ಹೊಲ್ಸಿದ್ದೀನಿ. ಹಾಗೆ ಸ್ಲೀವ್ಸ್ ಇದು ಓಪನ್, ಈ ಥರ ಓಪನ್ ಇದೆ. ಈ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ಬಂದು ನಾನು ಹೊಲಿಸಿದ್ದು ಬ್ಲೌಸು ನಮ್ಮೂರಲ್ಲೇ ಸಾತ್ನೂರು, ಅಲ್ಲಿ ಹೊಲಿಸಿದ್ದು. ತುಂಬ ಚೆನ್ನಾಗೇ ಹೊಲ್ಕೊಟ್ಟಿದ್ದಾರೆ. ಫಸ್ಟು ಒಂದು ಬ್ಲೌಸ್ ಕೊಟ್ಟಿದೆ ಫ್ರೆಂಡ್ಸ್, ಅದನ್ನ ತೋರಿಸ್ತೀನಿ. ಆ ಬ್ಲೌಸು ಎಷ್ಟು ನೀಟಾಗಿ ಫಿಟ್ಟಾಗಿ ಹೊತ್ಕೊಂಡಿತ್ತು ಅಂದರೆ ಅಷ್ಟು ಚೆನ್ನಾಗಿ ಕುತ್ಕೊಂಡಿತ್ತು. ಆವತ್ತಿಂದ ಇವಾಗವರೆಗೂ ಅವ್ರು ಅದನ್ನೇ ಹೊಲಿಸ್ತಾಯಿದ್ದೀನಿ. ಹೇಳನಲ್ಲ ಫ್ರೆಂಡ್ಸ್, ಒಂದು ಸ್ಯಾರಿ ಕೊಟ್ಟಿದ್ದೆ, ಅದು ನೀಟಾಗಿ ಫಿಟ್ ಆಗಿತ್ತು ಅಂತ. ಆ ಸ್ಯಾರಿ ಬಂದು ಇದೆ, ಅಜಿಯೋದಲ್ಲಿ ತೊಗೊಂಡಿದ್ದಂಥ ಸೀರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ಸತಿ ಐರನ್ ಮಾಡಿ ಕುಣಿಸ್ಬಿಟ್ರೆ ಅದು ಹಂಗೆ ಇರುತ್ತೆ, ಏನೂ ಆಗೋಲ್ಲ. ಅದರ ಬ್ಲೌಸ್ ಬಂದು ಈ ಥರ ಟ್ರಯಾಂಗಲ್ ಶೇಪಲ್ಲಿ ನನಗೆ ಬೇಕು ಅಂದಾಗ ಇದೇ ಡಿಸೈನ್ ಬೇಕು ಅಂತ ನಾನು ಮಾಡಿಸಿತ್ತು. ಹಾಗೆ ಇದಕ್ಕೆ ಬಫ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಫೋಟೋ ಕೂಡ ನಾನು ಯಾವ ಥರ ಹೇಳಿದ್ನೋ ಅದೇ ಥರ ಅವ್ರು ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈಗ ನಾನು ತೋರಿಸ್ತಾ ಇರೋ ಸೀರೆ ಬಂದು ನನ್ನ ಮಗಳ ನಾಮಕರಣಕ್ಕೆ ತೊಗೊಂಡಿದ್ದು. ಅದು ನಮ್ಮ ಮಮ್ಮಿಗೆ ಅಂತ ನಾವು ತೊಗೊಂಡಿದ್ದು, ಆದರೆ ನಮ್ಮ ಮಮ್ಮಿ ಬೇಡ ಅಂತ ತಿರ್ಗಾ ನನಗೆ ವಾಪಸ್ ಕೊಟ್ಟಿದ್ದಾರೆ. ಆ ಸೀರೆ ಇದು ಗೋಲ್ಡ್ ವಿತ್ ಪರ್ಪಲ್ ಬಾರ್ಡರ್, ಸಕ್ಕತ್ತಾಗಿದೆ ಫ್ರೆಂಡ್ಸ್. ಫೋಟೋ ಆಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಇನ್ನೂ ನಾನು ಒಂದು ಸತಿನೂ ವೇರ್ ಮಾಡಿಲ್ಲ, ಮಾಡಬೇಕು. ಈ ಥರ ಇದೆ, ಈ ಥರ ಹೊಲ್ಸಿದ್ದೀನಿ. ನಾನೇನು ತುಂಬ ವರ್ಕ್ ಮಾಡಿಸಲ್ಲ, ಯಾಕಂದ್ರೆ ನಾವೇನು ಡೈಲಿ ವೇರ್ ಮಾಡಲ್ಲ, ಏನಿಲ್ಲ, ಸುಮ್ಮನೆ ಒಂದು ದಿನ. ನಾನು ತುಂಬ ಏನು ವರ್ಕ್ ಮಾಡಿಸಲ್ಲ ಫ್ರೆಂಡ್ಸ್. ಯಾವ ಸೀರೆಗೆ ಬೇಕು ನನಗೆ ಈ ವರ್ಕ್ ಅಂದರೆ ಮಾತ್ರ ಮಾಡಿಸ್ತೀನಿ, ಇಲ್ಲಾಂದರೆ ಇಲ್ಲ. ಈಗ ತೋರಿಸೋ ಸೀರೆ ಬಂದು ಇದು ಅರ್ಶಿನ ಕುಂಕುಮಗ ಅಂತ ಕೊಟ್ಟಿರೋದು, ಅದು ನಮ್ಮ ಡ್ಯಾಡಿಯವರ ಅಕ್ಕ ಕೊಟ್ಟಿರೋದು ಈ ಸ್ಯಾರಿ. ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಆದರೆ ನಾನು ಒಂದು ಸತಿ ಏನೋ ವೇರ್ ಮಾಡಿದೆ ನಮ್ಮ ಮನೇಲಿ ಹೋಮ ಇರಬೇಕಂದ್ರೆ. ಈ ಥರ ಕುಚ್ಚಾಕಿದ್ದಾರೆ. ಇದು ನಮ್ಮ ಮಮ್ಮಿ ಫ್ರೆಂಡು ಹಾಕ್ಕೊಟ್ಟಿರೋದು. ಈ ಥರ ಇದೆ.
ಫುಲ್ ಇದೇ ಥರ ಸೀರೆ ಎಲ್ಲ. ಬ್ಲೌಸ್ ಬಂದು ಈ ಥರ ಇದೆ. ತುಂಬ ಏನಿಲ್ಲ, ಜಸ್ಟ್ ಮಾಮೂಲಿ ಹಂಗೆ ಡಿಸೈನ್, ಒಂದು ಸ್ವಲ್ಪ ಡಿಸೈನ್ ಇರಲಿ ಅಂತ ಹೊಲಿಸಿರೋಂಥ ಬ್ಲೌಸ್ ಅಷ್ಟೇ ಇದು. ಈ ಬ್ಲೌಸ್ ಬಂದು ನಮ್ಮ ಮಮ್ಮಿ ಫ್ರೆಂಡ್ ಹೊಲ್ದಿರೋಂಥದ್ದು. ಹಾಗೆ ಈ ಸ್ಯಾರಿ ಬಂದು ಇನ್ನೊಂದು ಮಮ್ಮಿ ಮನೆಯಿಂದ ಕೊಡ್ತಾರಲ್ಲ ಆ ಸ್ಯಾರಿ ಇದು. ಈ ಥರ ಇದೆಲ್ಲ ನಾನು ಆಲ್ಮೋಸ್ಟ್ ಈ ಸ್ಯಾರಿ ಮತ್ತು ಇನ್ನೊಂದು ಸ್ಯಾರಿ ತೋರಿಸ್ನಲ್ಲ ಫಸ್ಟ್ ಸ್ಟಾರ್ಟಿಂಗು, ಅದು ಮಗ್ಗ ನೇಯ್ತಾರಲ್ವ ಅವ್ರದ್ದು ತೊಗೊಂಡಿರೋಂಥ ಸ್ಯಾರಿ ಇದು. ನಮ್ಮ ಮಮ್ಮಿ ಅವ್ರ ಫ್ರೆಂಡೇ, ಅವ್ರು ನೇಯ್ತಾರೆ. ಸೊ ಅವರ ಹತ್ರ ಮಾಮೂಲಿ ಇದು ಬೇಬಿ ಕುಚ್ಚು ಥರ ಕಟ್ಸಿದ್ದೀನಿ. ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ, ಸಕ್ಕತ್ತಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಫುಲ್ ಗ್ರೀನ್, ಇದು ಒಂಥರ ಪ್ಯಾರೆಟ್ ಗ್ರೀನ್ ಟೈಪ್ ಸ್ಯಾರಿ. ಬ್ಲೌಸ್ ಸಿಂಪಲಾಗೆ ಹೊಲಿಸಿದ್ವಿ, ಯಾಕಂದರೆ ಅವಾಗ ಕೋವಿಡ್ ಅಲ್ವಾ, ಇಲ್ಲಿ ಶಾಪ್ಸೇ ಓಪನ್ ಇರ್ತಾಯಿಲ್ಲ. ಈ ಥರ ಹೀಗೆ ಸುಮ್ಮನೆ ಪಟ್ಟಿ ಹಾಕಿ ಹೊಲಿಸಿರೋವಂಥದ್ದು. ಇದೊಂದು 2 ಟೈಮ್ಸ್ ಏನೋ ವೇರ್ ಮಾಡಿ. ಈ ಥರ ಸ್ಯಾರಿ ನನ್ನ ಹತ್ರ ಒಂದಿದೆ, ನಮ್ಮ ಅಜ್ಜಿ ಹತ್ರನೂ ಒಂದಿದೆ. ಇಬ್ಬರಿಗೂ ಒಂದೇ ಥರ ಅಂತ ಕಲರ್ ಡಿಫ್ರೆನ್ಸಾಗಿ ತೊಗೊಂಡಿದ್ದು. ನನಗೆ ತುಂಬ ಇಷ್ಟ ಆಯ್ತು ಅಂತ ನಾನು ತೊಗೊಂಡೆ. ಇದೇ ಥರ ನಮ್ಮ ಅಜ್ಜಿಗೂ ಇರಲಿ ಅಂತ ತೊಗೊಂಡಿದ್ದೆ. ಇವಾಗ ತೋರಿಸ್ತಾರ ಅಂತ ಸೀರೆ ಬಂದು ಈ ಥರ ಇದೆ. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅವರೇ ಕುಚ್ಚು ಎಲ್ಲ ಹಾಕ್ಕೊಟ್ಟಿದ್ದಾರೆ ಅಂತ ಸೀರೆ ಇದು. ಈ ಥರ ಇದೆ. ಇದಕ್ಕೆ ಬಫ್ ಎಲ್ಲ ಹಾಕ್ಸಿದ್ದೀನಿ. ನನಗೆ ಆ ಸ್ಯಾರಿ ಬಂದು ಯಾವಾಗ ಕೊಟ್ಟಿತ್ತಂದರೆ ಫಂಕ್ಷನ್ ಮಾಡಿದ್ರಲ್ವ, ನನ್ನ ಶ್ರೀಮಂತ ಮಾಡಿದ್ರು, ಆವಾಗ ನಮ್ಮ ರಿಲೇಟಿವ್ ಆಂಟಿ ನನಗೆ ಆ ಸ್ಯಾರಿ ತಂದು ಕೊಟ್ಟಿದ್ದು. ಇವಾಗ ತೋರಿಸ್ತಾರೆ ಅಂತ ಸೀರೆ ಬಂದು ಈ ಥರ ಇದೆ. ಇದು ಫುಲ್ ಒಂಥರ ಗ್ರೀನ್ ವಿತ್ ಬ್ಲೂ ಸ್ಯಾರಿ. ಆಗ ತುಂಬ ಟ್ರೆಂಡಿಂಗ್ ಆಗಿತ್ತಿದ್ದು. ಇಲ್ಲಿ ಗೋಲ್ಡ್ ಬಾರ್ಡ್ರ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ, ನಂಗೆ ತುಂಬ ಇಷ್ಟ. ಅಂದರೆ ಲೈಟ್ ಬೆಳಕಿಗೆ ಡಿಫ್ರೆಂಟ್ ಕಲರ್ ಕೊಡುತ್ತೆ. ಇದು ಆ್ಯಕ್ಚುಲಿ ನಮ್ಮ ಮಮ್ಮಿದು, ನನಗೆ ತುಂಬ ಇಷ್ಟ ಆಯಿತು ಅಂತ ನಾನು ಇಸ್ಕೊಂಡಿದ್ದಂಥ ಸ್ಯಾರಿ. ಕುಚ್ಚು ಕೂಡ ಅಷ್ಟೇ ಅವರೇ ಕಟ್ಕೊಟ್ಟಿದ್ದಾರೆ. ಈ ಥರ ಇದೆ ಕುಚ್ಚು. ನನಗೆ ತುಂಬ ಇಷ್ಟ ಆಯಿತು ಅಂತ ನನ್ನ ಮಮ್ಮಿ ಹತ್ರ ಇಸ್ಕೊಂಬಂದಿರೋಂಥ. ಹಾಗೆ ಈಗ ತೋರಿಸ್ತಿರೋಂಥ ಸೀರೆ ಬಂದು ಈ ಥರ, ಇದೊಂಥರ ಗ್ರೀನ್ ಡಾರ್ಕ್ ವಿತ್ ಬ್ಲೂ ಗ್ರೀನ್ ಟೈಪು ವಿತ್ ಗೋಲ್ಡ್ ಈ ಥರ ಕಾಣಿಸುತ್ತೆ. ಲೈಟಿಗೆ ದೊಡ್ಡ ಬಾರ್ಡರ್. ಇದಕ್ಕೂ ಅಷ್ಟೇ ಮಾಮೂಲಿ ಬೇಬಿ ಕುಚ್ಚು ಈ ಥರ ಆಲ್ಟರ್ನೇಟ್ ಮಾಡಿ ಹಾಕಿದ್ದಾರೆ. ಈ ಬ್ಲೌಸ್ ಬಂದು ಈ ಥರ ಇದೆ, ಬೋಟ್ ನೆಕ್. ಇಲ್ಲಿ ಬಫ್ ಇಕ್ಕಿದ್ದೀನಿ, ಈ ಥರ ಪೈಪಿಂಗ್ ಕೊಟ್ಟಿದ್ದಾರೆ ಅಷ್ಟೇ. ಹಾಗೆ ಇನ್ನೊಂದು ಹೊಸ ಸ್ಯಾರಿ ಇದೆ, ಬಟ್ ಅದನ್ನು ವೇರ್ ಮಾಡಿಲ್ಲ, ಇನ್ನು ಬ್ಲೌಸ್ ಕೂಡ ಹೊಲಿಸಿಲ್ಲ. ಇದೊಂದು ಡಾರ್ಕ್ ಗ್ರೀನ್ ಟೈಪ್ ವಿತ್ ಮೆರೂನ್ ಬಾರ್ಡರ್. ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಇದು ನೋಡಿದ ತಕ್ಷಣವೇ ನನಗೆ ನೋಡಿ ಎಷ್ಟು ದೊಡ್ಡ ಬಾರ್ಡರ್. ಇದು ಬ್ಲೌಸ್ ಹೊಲಿಸಿ ನಿಮ್ಗೆ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಇದಾಗಿತ್ತು ನನ್ನ ಪಾರ್ಟ್ 1 ಸ್ಯಾರಿ ಕಲೆಕ್ಷನ್, ಬಾರ್ಡರ್ ಸ್ಯಾರಿ ಹಾಗೆ ರೇಷ್ಮೆ ಸೀರೆದು. ನಿಮಗೇನಾದರೂ ಬ್ಲೌಸ್ ಡಿಸೈನ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಬ್ಲೌಸ್ದೇ ಸಪ್ರೇಟಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಪಾರ್ಟ್ 2ದು ಸಾಫ್ಟ್ ಸಿಲ್ಕ್ ಎಲ್ಲ ಬರ್ತಾ ಇದೆ ಸ್ಯಾರಿ. ಯಾವ ಥರ ಇದೆ ನನ್ನ ಹತ್ರ ಕಲೆಕ್ಷನ್ ಸಾಫ್ಟ್ ಸಿಲ್ಕ್ದೆಲ್ಲ ಅಂತ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ನಾನು ಇಷ್ಟು ಸ್ಯಾರಿಯಲ್ಲಿ ಯಾವ ಸ್ಯಾರಿ ವೇರ್ ಮಾಡಿದ್ದೀನೋ ಆ ಫೋಟೋಸ್ ಕೂಡ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನನ್ನ ಹತ್ರ ಇರೋ ಸ್ಯಾರಿ ಕಲೆಕ್ಷನಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ. ಪಾರ್ಟ್ 2 ಕೂಡ ನಾಳೆ ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ಡೇ. ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್.